ಶೀಲ್ಡ್ ಬರೋದಕ್ಕೂ ಮೊದಲು ನಾವು 3 ಜನ ಮಕ್ಕಳು ನಿಮ್ಮ ಎಕ್ಸ್ಪೀರಿಯನ್ಸ್ ಅನ್ನ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳಬೇಕು. ಓಕೆ? ಹಾಯ್ ಎಲ್ರಿಗೂ ನಮಸ್ಕಾರ, ಗುಡ್ ಈವ್ನಿಂಗ್. ತುಂಬ ಖುಷಿ ಆಗ್ತಿದೆ. 25 ಡೇಸ್ ಓಡಿದೆ, ಆಮೇಲೆ ಇನ್ನೂ ಮುಂದುವರಿತದೆ. ಥ್ಯಾಂಕ್ ಯು ಮೀಡಿಯಾ, ಥ್ಯಾಂಕ್ ಯು ಗಣೇಶ್ ಸರ್, ಶ್ರೀನಿವಾಸ್ ಸರ್, ಥ್ಯಾಂಕ್ ಯು. ತುಂಬ ಖುಷಿ ಆಗ್ತಿದೆ ಯಾಕಂದರೆ ನಾನು ಒಂದು ಪಾರ್ಟ್ ಆಗಿದ್ದೀನಿ ಈ ಸಕ್ಸಸ್ಸಲ್ಲಿ. ಸೊ ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಮೊದಲಿಗೆ ಎಲ್ರಿಗೂ ಹಾರ್ಟ್ಲಿ ಕಾಂಗ್ರ್ಯಾಚುಲೇಷನ್ಸ್ ಫಾರ್ 25 ಡೇಸ್. ನನ್ನನ್ನು ಎಲ್ಲರೂ ಗುರ್ತು ಹಿಡಿದ್ದಾರೆ, ಅದಕ್ಕೆ ಈ ಫಿಲ್ಮಲ್ಲಿ ಮಾಡಲಿಕ್ಕೆ ನನಗೆ ತುಂಬ ಹೆಮ್ಮೆ ಆಗ್ತದೆ. ಅದಕ್ಕೆ ಥ್ಯಾಂಕ್ ಯು ಗಣೇಶ್ ಸರ್ ಫಾರ್ ಗಿವಿಂಗ್ ಆಪರ್ಚುನಿಟಿ, ಥ್ಯಾಂಕ್ ಯು ಶ್ರೀನಿವಾಸ್ ಸರ್, ಥ್ಯಾಂಕ್ ಯು ಸಚಿನ್ ಶೆಟ್ಟಿ ಸರ್, ಮತ್ತು ಹೀಗೆ ಮುಂದೆ ಸಕ್ಸಸ್ ಆಗಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಮೊದಲನೇದಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೂ ಮತ್ತು ಕಲಾಭಿಮಾನಿಗಳಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಮ್ಮ ಈ ಕೃಷ್ಣ ಪ್ರಣಯ ಸಖಿ ಮೂವಿ ಇಷ್ಟು ಸಕ್ಸಸ್ ಆಗೋದಕ್ಕೆ ನೀವುಗಳೇ ಕಾರಣ. ಹೀಗೆ ನಿಮ್ಮ ಪ್ರೀತಿ ಮತ್ತು ಪ್ರೋತ್ಸಾಹ ನಮ್ಮ ಕನ್ನಡ ಚಿತ್ರರಂಗದ ಮೇಲೆ ಇರಲಿ. ನನಗೆ ಈ ಮೂವಿಯಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಚಾನ್ಸ್ ಕೊಟ್ಟಂಥ ಶ್ರೀನಿವಾಸ್ ರಾಜು ಸರ್ ಮತ್ತು ಸಚಿನ್ ಸರ್ ಮತ್ತು ಪ್ರೊಡ್ಯೂಸರ್ ಸರಿಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗೆ ಪಾತ್ರ ಚಿಕ್ಕದಾದ ದೊಡ್ಡ ದೊಡ್ಡ ಕಲಾವಿದರ ಜೊತೆ ಆ್ಯಕ್ಟ್ ಮಾಡಿರೋದು ತುಂಬ ಖುಷಿ ಇದೆ. ನನಗೆ ಗೋಲ್ಡನ್ ಸ್ಟಾರ್ ಜೊತೆ ಆ್ಯಕ್ಟ್ ಮಾಡಿರೋದೊಂದು ಗೋಲ್ಡನ್ ಮೂಮೆಂಟ್ ಅಂತಲೇ ಹೇಳ್ಬೋದು. ನಾನು ಕೃಷ್ಣ ಪ್ರಣಯ ಸಖಿ ಟೀಮಿಗೆ ಯಾವಾಗಲೂ ಚಿರಋಣಿಯಾಗಿರ್ತೀನಿ. ಥ್ಯಾಂಕ್ ಯು. ಪ್ರೇರಣಾ ಅವರ ಕಡೆಯಿಂದ ಎಸ್ ಈಗ ಹ್ಯಾಂಡ್ ಓವರ್. ಚಪ್ಪಾಳೆ ತಡಬಹುದು ಪುಟಾಣಿ. ತುಂಬ ಸಂತೋಷ ಆಯಿತು. ಹಾಗೆಯೇ ಇಲ್ಲಿ ಪ್ರಸನ್ನ ಟಾಕೀಸಲ್ಲಿ ಈ ಸಮಾರಂಭ ಮಾಡ್ತಿರೋದಕ್ಕೆ ಡೈರೆಕ್ಟ್ರಿಗೆ ಮತ್ತು ಪ್ರೊಡ್ಯೂಸರ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಅಂದರೆ ಡೈರೆಕ್ಟ್ರು ಹೇಗೆ ಅಂತ ನಾನು ಅವರೆಲ್ಲ ಡೈರೆಕ್ಟ್ರು ಸರ್ ಎಲ್ಲ ಸಿನಿಮಾಗಳನ್ನ ಮುಂಚಿಂದ ಎಲ್ಲ ಸಿನಿಮಾಗಳ ಪ್ರಚಾರನ ನಾವೇ ಮಾಡ್ಕೊಂಬಂದಿದ್ದೀವಿ. ಅವ್ರಿಗೆ ಗಣೇಶ್ ಸರ್ ಈ ಸಿನಿಮಾ ಬಗ್ಗೆ ಎಷ್ಟು ಕಾನ್ಫಿಡೆನ್ಸ್ ಇತ್ತು ಅಂದರೆ ನಾವೊಂದು 6-7 ತಿಂಗಳ ಹಿಂದೆ ಯಾವುದೋ ಒಂದು ಬಿಸ್ನೆಸ್ ಮೀಟಿಂಗ್ ಅಂತ ನಾನೇ ನಮ್ಮ ಫ್ರೆಂಡ್ ಯಾರೋ ಕರ್ಕೊಂಡು ಹೋಗಿದ್ದೆ ಒಂದು ಜಾಗಕ್ಕೆ. ಸಾರು ಬಂದಿದ್ದರು, ಸರಿ ಅದು ಆಗಲಿಲ್ಲ, ಡೀಲ್ ಆಗಲಿಲ್ಲ. ಅದು ಅಷ್ಟು ಕಾನ್ಫಿಡೆನ್ಸು ಈ ಪಿಕ್ಚರ್ ಹಿಟ್ ಆಗಿ ಅಲ್ಲಿವರೆಗೂ ಏನು ಕಂಟೆಂಟು ಬಿಟ್ಟಿರಲಿಲ್ಲ. ನಂಗೆ ಹೇಳಿದ್ರು ಒಂದಕ್ಕಿಂತ ಒಂದು ಸಾಂಗ್ಸ್ ತುಂಬ. ಸರ್ ಥ್ಯಾಂಕ್ ಯು ಸೋ ಮಚ್, ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್. ಮೊದಲನೇದಾಗಿ ನಿಮ್ಮ ಮಾತೇನಿಲ್ಲ, ಹಾಡೆ ಎಲ್ರಿಗೂ ಒಳ್ಳೆಯದಾಗಲಿ. ಮಾತಾಡೋಕ್ಕೇನಿಲ್ಲ, ಭಾಳ ಮಾತಾಡಿದ್ದೀವಿ ಎಲ್ಲರೂ. ಭಾಳ ಖುಷಿ ಆಗೋದೇನೆಂದರೆ ಕೋಟಿಗಟ್ಟಲೆ ಜನ ಹಾಡನ್ನು ಕೇಳಿದ್ರಲ್ಲ, ಆ ಕೋಟ್ಯಾಂತರ ಹೃದಯಗಳಿಗೆ ನನ್ನ ದೊಡ್ಡ ನಮಸ್ಕಾರ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ಇದೀಗ ನಾಗೇಂದ್ರ ಪ್ರಸಾದ್ ಸರ್ಗೆ 25 ದಿನಗಳ ಸಂಭ್ರಮದ ಈ ಕ್ಷಣದಲ್ಲಿ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ಕೃಷ್ಣ ಪ್ರಣಯ ಸಖಿ ತಂಡದ ಪರವಾಗಿ. ಥ್ಯಾಂಕ್ ಯು ಸೋ ಮಚ್ ಸರ್. ಪ್ರಮೋಷನ್ ಮಾಡ್ತಾ ಇದ್ದೀವಿ, ಬಟ್ ಈ ಒಂದು ಸಂದರ್ಭ ತುಂಬ ಖುಷಿ ಕೊಡುತ್ತೆ. ಯಾಕಂದರೆ 4ನೇ ವಾರ ಎಲ್ಲ ಥಿಯೇಟ್ರಲ್ಲಿ ಹೌಸ್ಫುಲ್ ಆಗಿ, ಮೊನ್ನೆ ಎಲ್ಲ ಟಿಕೆಟು ಹೌಸ್ಫುಲ್ ಆಗಿ ಮಾಡ್ತಾ ಇದ್ದೀವಿ 4ನೇ ವಾರ. ಇದು ತುಂಬ ಕಮ್ಮಿ ಸಿನಿಮಾಗಳಿಗೆ ಈ ಥರ ಒಂದು ಸಂದರ್ಭ ಸಿಗುತ್ತೆ. ಅದು ನಮ್ಮ ಕೃಷ್ಣ ಪ್ರಣಯ ಸಿಕ್ಕಿದೆ. ಯಾಕೆಂದರೆ ಇಷ್ಟು ದೊಡ್ಡ ಹಿಟ್ಟು ಸಿನಿಮಾ ನಮ್ಮ ಈ ವರ್ಷದಲ್ಲಿ ಗಣೇಶ್ ಸರ್ ಮತ್ತು ಶ್ರೀನಿವಾಸ ರಾಜ್ ಸರ್ ಇಡೀ ಟೀಮ್ ಕೊಟ್ಟಿದ್ದಾರೆ. ಎಲ್ರಿಗೂ ಧನ್ಯವಾದಗಳು ಹೇಳ್ತೀನಿ. ಇನ್ನು ಇದು ಒಂದು ಪ್ರೆಸ್ ಮೀಟು 25 ಡೇಸ್ದು ಒಂದು ಪ್ರಸನ್ನ ಥಿಯೇಟ್ರಲ್ಲೇ ಮಾಡಬೇಕು ಅನ್ನೋದು ನಮ್ಮ ಡೈರೆಕ್ಟ್ರದೊಂದು ಆಸೆ. ಈ ಥಿಯೇಟ್ರಲ್ಲಿ ಮಾಡೋಣ, ಯಾಕಂದ್ರೆ ಸಿನಿಮಾ ಇಲ್ಲಿ ನೋಡ್ತಿದ್ದೆ ಅಲ್ಲೇ 25 ಡೇಸ್ ಆಗಬೇಕು ಅಂತ ಅವ್ರಿಗೆ. 50 ಡೇಸು ತುಂಬ ದೊಡ್ಡದಾಗಿ ತುಂಬ ದೊಡ್ಡ ಲೆವೆಲಲ್ಲಿ ಪ್ಲ್ಯಾನ್ ಮಾಡಿದ್ದೀವಿ. ಅದನ್ನು ಅತಿ ಶೀಘ್ರದಲ್ಲಿ ಅನೌನ್ಸ್ ಮಾಡ್ತಾರೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇದೀಗ ಮುಂದಿನ ಗೌರವ ನಮ್ಮ ತುಮಕೂರಿನಲ್ಲಿ ನಾವು ದ್ವಾಪರ ಹಾಡನ್ನು ರಿಲೀಸ್ ಮಾಡಿದ್ದು. ಆ ಇವೆಂಟನ್ನು ಕಾಲೇಜಿನಲ್ಲಿ ಬ್ಯೂಟಿಫುಲಿ ನೆರವೇರಿಸಿದ್ದು ನಮ್ಮ ಕಲ್ಪತರು ಇವೆಂಟ್ ಮ್ಯಾನೇಜ್ಮೆಂಟ್ ಅವರು.
ಅಜರ್ ದಯವಿಟ್ಟು ಬರಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಅಜರ್, ನಿಮ್ಮ ಎಲ್ಲ ಸಪೋರ್ಟ್ಗೆ. ಥ್ಯಾಂಕ್ ಯು ಸೋ ಮಚ್. ಗಣೇಶ್ ಸರ್ ಸ್ವಲ್ಪ ಹೊತ್ತು ಇಲ್ಲೇ ಇರಬೇಕು, ಯಾಕಂತ ಹೇಳಿದ್ರೆ ಮುಂದೆ ನಮ್ಮ ಡೈರೆಕ್ಟರ್ ಜೊತೆಯಾಗಿ ನಿಂತವರು ನಮ್ಮ ಡೈರೆಕ್ಷನ್ ಟೀಮ್ ಅವರು